ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ BAD 402 ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು ಪ್ರತಿಯೊಂದು ಮಾಡ್ಯೂಲ್ ಅಂತ ನಾವು ನೋಡ್ತಾ ಹೋಗೋಣ. ಸೊ ಪ್ರತಿಯೊಂದು ಮಾಡ್ಯೂಲ್ದು ಕೂಡ ನಾನು ಸಪ್ರೇಟ್ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ. ಥಿಯರಿ ಕಾನ್ಸೆಪ್ಟ್ಗಳು ಏನಿದಾವೆ ಅವೆಲ್ಲವೂ ಕೂಡ ಒನ್ ಶಾರ್ಟ್ ವಿಡಿಯೋಸ್, ಮತ್ತೆ ಏನೇನು ಪ್ರಾಬ್ಲಮ್ಗಳಿದಾವೆ ಅವೆಲ್ಲವನ್ನು ಕೂಡ ಪ್ರತಿಯೊಂದು ಮಾಡ್ಯೂಲ್ನ ಪ್ಲೇ ಲಿಸ್ಟ್ ಅಲ್ಲಿ ನಾನು ಹಾಕಿರ್ತೀನಿ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ಗಳು ಮಾಡ್ಯೂಲ್ 1 to 5 ಎಲ್ಲವೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ ವಿತ್ PDF. ಸರಿನಾ? ಸೊ ಇವಾಗ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುವು ಅಂತ ನೋಡ್ತಾ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊದಲಿಗೆ ಮಾಡ್ಯೂಲ್ 1 ಅಲ್ಲಿ ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಕ್ಸ್ಪ್ಲೈನ್ ದ ಫೌಂಡೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾನು ಯಾವ ರೀತಿ ಓದಬೇಕು ಅಂತ ಹೇಳ್ತೀನಿ. ನಾನು ಏನು ಹೇಳಿಲ್ಲ ಅಂತಂದ್ರೆ ಅದರಲ್ಲಿ ಥಿಯರಿ ಮಾತ್ರ ಓದಬೇಕು. ಪ್ರಾಬ್ಲಮ್ ಯಾವುದನ್ನು ಓದಬೇಕು ಅಂತ ನಾನು ಸ್ಪೆಸಿಫೈಡ್ ಮಾಡಿ ಹೇಳ್ತೀನಿ. ಅಲ್ಗಾರಿದಮ್ ಯಾವ್ದ್ರದ್ದು ಓದಬೇಕು ಅಂತ ಸ್ಪೆಸಿಫೈಡ್ ಮಾಡಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಆಲ್ 4 ಡಿಫರೆಂಟ್ ಅಪ್ರೋಚಸ್ ಟು AI ಇನ್ ಡೀಟೇಲ್. ಗಿವ್ ಪೀಸ್ ಸ್ಪೆಸಿಫಿಕೇಶನ್. ಸೊ ವೆರಿ ಇಂಪಾರ್ಟೆಂಟ್, ಇದು ಒಂಥರ ಪ್ರಾಬ್ಲಮ್ ರೀತಿನೇ ಬರುತ್ತೆ. ಸೊ ಪೀಸ್ ಅಂತಂದ್ರೇನು? ಪರ್ಫಾರ್ಮೆನ್ಸ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್ಸ್, ಸೆನ್ಸರ್ಸ್. ಸೊ ಈ 4 ಕೂಡ ಸ್ಪೆಸಿಫೈಡ್ ಮಾಡಿ ನಾವು ಬರಿತಾ ಹೋಗ್ಬೇಕು. ಸೊ ಇವಾಗ ಆಟೋಮೇಟೆಡ್ ಟ್ಯಾಕ್ಸಿ ಡ್ರೈವರ್ ಅಂತ ಬಂದಾಗ ಟ್ಯಾಕ್ಸಿ ಡ್ರೈವರ್ಗೆ ಎನ್ವಿರಾನ್ಮೆಂಟ್ ಏನಾಗಿರುತ್ತೆ? ರೋಡ್ ಇರ್ಬೋದು, ಟ್ರಾಫಿಕ್ ಸಿಗ್ನಲ್ಸು, ಬೇರೆ ಗಾಡಿಗಳು, ಮತ್ತೆ ಪೆಡಸ್ಟ್ರಿಯನ್ಸು. ನೆಕ್ಸ್ಟ್ ಆಕ್ಚುಯೇಟರ್ಸ್ಗಳು ಏನಾಗಿರ್ತವೆ? ಸ್ಟೇರಿಂಗು, ಮತ್ತೆ ಸ್ಪೀಡೋಮೀಟರ್, ಓಡೋಮೀಟರ್. ಸೊ ಈ ರೀತಿ ನಾವು ಸ್ಪೆಸಿಫೈಡ್ ಆಗಿ ಬರಿತಾ ಹೋಗ್ಬೇಕು. ಸೊ PDF ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ದ ಫುಲ್ಲಿ ಅಬ್ಸರ್ವಬಲ್, ಪಾರ್ಷಿಯಲಿ ಅಬ್ಸರ್ವಬಲ್, ಸಿಂಗಲ್ ಏಜೆಂಟ್, ಮಲ್ಟಿ ಏಜೆಂಟ್, ಡಿಟರ್ಮಿನಿಸ್ಟಿಕ್, ಸ್ಟಾಕಾಸ್ಟಿಕ್, ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್, ಸೆಮಿ ಡೈನಾಮಿಕ್ ಅಂಡ್ ಡೈನಾಮಿಕ್ ಎನ್ವಿರಾನ್ಮೆಂಟ್. ಸೊ ಇದರಲ್ಲಿ ನೀವು ಕಲಿಬೇಕಾಗಿರೋಂಥದ್ದು ಪ್ರತಿಯೊಂದರಲ್ಲೂ ಕೂಡ 4 to 5 ಈಸಿ ಪಾಯಿಂಟ್ಸ್ಗಳನ್ನು ಕಲೀರಿ ಸಾಕು. ಸರಿನಾ? ಸೊ ಇದನ್ನ ಒಂದೊಂದಾಗಿ ಕೊಡಲ್ಲ, 2 3 ಸೇರಿಸಿ ಕೊಡ್ತಾರೆ 8 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ. ಸೊ ಅದಕ್ಕೋಸ್ಕರ 4 to 5 ಪಾಯಿಂಟ್ಸ್ ಸಾಕು ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲೂ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಟ್ಯೂರಿಂಗ್ ಟೆಸ್ಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಕ್ಸ್ಪ್ಲೈನ್ ದ ಮೈಲ್ ಸ್ಟೋನ್ಸ್ ಆಫ್ AI ವಿತ್ ರೆಫರೆನ್ಸ್ ಟು ನ್ಯೂರಲ್ ನೆಟ್ವರ್ಕ್ ಫೇಲ್ಯೂರ್, ಅಡ್ವೆಂಟ್ ಆಫ್ ದ ಡೆಂಡ್ರಲ್, ಎಮರ್ಜೆನ್ಸ್ ಆಫ್ ದಿ ಇಂಟೆಲಿಜೆಂಟ್ ಏಜೆಂಟ್ಸ್. ಸರಿನಾ? ನೆಕ್ಸ್ಟ್, ಡಿಫೈನ್ ಟೋಟಲ್ ಟ್ಯೂರಿಂಗ್ ಟೆಸ್ಟ್, ಲಾಜಿಕಲ್ ಪಾಸಿಟಿವಿಸಮ್, ಟ್ರ್ಯಾಕ್ಟಬಲ್ ಪ್ರಾಬ್ಲಮ್ ಮತ್ತೆ ಡಿಸಿಷನ್ ಥಿಯರಿ. ಸೊ ಇದನ್ನ ನೀವೇನಿದ್ರು ಕೂಡ ಕೇವಲ ಸ್ಟೇಟ್ಮೆಂಟ್ಗಳು ಅಂತ ಅಂದ್ರೆ ಹಂಗಂದಿರ ಏನು ಅಂತ 2 ರಿಂದ 3 ಲೈನ್ ಇಂದು ಡೆಫಿನಿಷನ್ ಅನ್ನ ಕಲ್ತ್ರೆ ಸಾಕು. ನೆಕ್ಸ್ಟ್, ಮಾಡ್ಯೂಲ್ 2 ಹೋದ್ರೆ ಎಕ್ಸ್ಪ್ಲೈನ್ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ಸ್ ಇನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಇನಿಷಿಯಲ್ ಸ್ಟೇಟ್, ಫೈನಲ್ ಸ್ಟೇಟ್ ಅಂತ ಎಲ್ಲ ಬರುತ್ತೆ. ಸೊ ಅದನ್ನ ನೀವು ಕಲಿಬೇಕಾಗತ್ತೆ. ಇನ್ಫ್ರಾಸ್ಟ್ರಕ್ಚರ್ ಆಫ್ ಸರ್ಚಿಂಗ್ ಅಲ್ಗಾರಿದಮ್. ಸೊ ಸರ್ಚಿಂಗ್ ಅಲ್ಗಾರಿದಮ್ದು ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂತ ಕಲಿಬೇಕಾಗತ್ತೆ. ಬ್ರೆಡ್ ಫಸ್ಟ್ ಸರ್ಚು, ಡೆಪ್ತ್ ಫಸ್ಟ್ ಸರ್ಚು, ಯೂನಿಫಾರ್ಮ್ ಕಾಸ್ಟ್ ಸರ್ಚು. ಸೊ ಇವಷ್ಟರದ್ದು ಕೂಡ ಪ್ರಾಬ್ಲಮ್ ವಿತ್ ಅಲ್ಗಾರಿದಮ್. ಸೊ ಅಲ್ಗಾರಿದಮ್ ಅಂತ ಅಂದ್ರೆ ಸಿಂಪಲ್ ಥಿಯರಿ ಅಲ್ಗಾರಿದಮ್ ಅನ್ನೇ ಕಲಿಬೇಕು. ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅವುಗಳನ್ನೇ ನೀವು ಬರೀತಾ ಹೋಗ್ಬೇಕು. ಸೊ ಆ ಒಂದು ಮಾಡ್ಯೂಲ್ನ ಪ್ಲೇ ಲಿಸ್ಟ್ ಅಲ್ಲಿ ನಾನು ಈ ಪ್ರಾಬ್ಲಮ್ಗಳನ್ನ ಕೊಟ್ಟಿರ್ತೀನಿ. ಡಿಫರೆನ್ಸ್ ಬಿಟ್ವೀನ್ ಇನ್ಫಾರ್ಮ್ಡ್ ಅಂಡ್ ಅನ್ಇನ್ಫಾರ್ಮ್ಡ್ ಸರ್ಚ್, ಸಪರೇಷನ್ ಆಫ್ ದ ಪ್ರಾಪರ್ಟಿ ಆಫ್ ಗ್ರಾಫ್ ಸರ್ಚ್. ಸರಿನಾ? ನೆಕ್ಸ್ಟ್, ಟಾಯ್ ಪ್ರಾಬ್ಲಮ್ ಅಂಡ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಇನ್ AI, ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್, ಕಾಂಪೋನೆಂಟ್ಸ್ ಅಂಡ್ ದಿ ಆರ್ಕಿಟೆಕ್ಚರ್. ಸೊ ಇಷ್ಟನ್ನ ಕಲಿಬೇಕು ಮಾಡ್ಯೂಲ್ 2 ಅಲ್ಲಿ. ನೆಕ್ಸ್ಟ್, ಮಾಡ್ಯೂಲ್ 3 ಅಂತ ಬಂದಾಗ ಜನರಿಕ್ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಪ್ರೋಗ್ರಾಮ್ಗಳು ಏನೇನಿದಾವೆ, ಡಿಫರೆನ್ಸ್ ಬಿಟ್ವೀನ್ ಡಿಕ್ಲರೇಟಿವ್ ಅಂಡ್ ಪ್ರೊಸೀಜರಲ್ ಅಪ್ರೋಚ್, ಓಂಪಸ್ ವರ್ಡ್ ಎನ್ವಿರಾನ್ಮೆಂಟ್. ಸೊ ಓಂಪಸ್ ವರ್ಡ್ ಎನ್ವಿರಾನ್ಮೆಂಟ್ ನಾನು ಸಪರೇಟ್ ವಿಡಿಯೋದಲ್ಲಿ ಮಾಡಿರ್ತೀನಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಾಡ್ಯೂಲ್ 3 ಮಾಡ್ಯೂಲ್ 4 ಅಲ್ಲಿ ಎಲ್ಲದರಲ್ಲೂ ಕೂಡ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದ್ರದ್ದು ನೀವು ಪೀಸ್ ಅನ್ನ ಯಾವ ರೀತಿ ಬರೀಬೇಕು ಅಂತ ಗೊತ್ತಿರಬೇಕು. ಪೀಸ್ ಅಂತ ಅಂದ್ರೇನು? ಪರ್ಫಾರ್ಮೆನ್ಸ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್ಸ್ ಮತ್ತೆ ಸೆನ್ಸರ್ಗಳು ಏನಿರ್ತವೆ ಅಂತ ಬರೆಯೋದು ಗೊತ್ತಿರಬೇಕು. ಮತ್ತೆ ಓಂಪಸ್ ವರ್ಡ್ ಎನ್ವಿರಾನ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಸಪರೇಟ್ ವಿಡಿಯೋ ಇದೆ. ಸೊ ಸಪರೇಟ್ ವಿಡಿಯೋನ ನೀವು ನೋಡಬೇಕು. ಸರಿನಾ? ಸೊ ಅದನ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಓಂಪಸ್ ವರ್ಡ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್, ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಚೈನಿಂಗ್ ಅಥವಾ ರೀಸನಿಂಗ್ ಅಂತ ಕೂಡ ಕರಿಬಹುದು. ಸೊ ಇದ್ರದ್ದು ನೀವು ಪ್ರಾಬ್ಲಮ್ ಅನ್ನ ಕಲಿಬೇಕು. ಸೊ ಪ್ರಾಬ್ಲಮ್ ವಿತ್ ಅದನ್ನ ಯಾವ ರೀತಿ ಮಾಡ್ತೀವಿ ಅಂತ ಅಲ್ಗಾರಿದಮ್ ಅನ್ನ ಕಲಿಬೇಕು. ಪ್ರಾಬ್ಲಮ್ ಕಲ್ತ್ರೆ ಸಾಕು. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ವೈಸ್ ನಾನು ಸಾಲ್ವ್ ಮಾಡಿರ್ತೀನಿ ಅದನ್ನೇ ಸೆಂಟೆನ್ಸ್ ಅಲ್ಲಿ ಬರೀರಿ. ಸ್ಟಾರ್ಟಿಂಗ್ ಏನ್ ಮಾಡಿದೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ, ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಅಂತ ಅಷ್ಟೇ, ಸಿಂಪಲ್. ನೆಕ್ಸ್ಟ್, ಇದರಲ್ಲಿ ಪ್ರಾಬ್ಲಮ್ ಬರುವಂತದ್ದು ಹಿಲ್ ಕ್ಲೈಂಬಿಂಗ್ ಅಲ್ಗಾರಿದಮ್, A ಸ್ಟಾರ್ ಅಲ್ಗಾರಿದಮ್, ಮತ್ತೆ 8 ಪಜಲ್ ಪ್ರಾಬ್ಲಮ್ ಅಂಡ್ ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಸೊ ಇವಷ್ಟರದ್ದು ಕೂಡ ನೀವು ಪ್ರಾಬ್ಲಮ್ ಅನ್ನ ಕಲಿಬೇಕು. ಸೊ ಸಪರೇಟ್ ವಿಡಿಯೋಗಳನ್ನು ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಪ್ರಾಬ್ಲಮ್ ವಿತ್ ಅಲ್ಗಾರಿದಮ್. ಸೊ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅದನ್ನೇ ಅಲ್ಗಾರಿದಮ್ ರೀತಿ ಬರಿತಾ ಹೋಗಿ ಅಷ್ಟೇ. ನೆಕ್ಸ್ಟ್, ಮೋಡಸ್ ಪೋನೆಸ್ ಮತ್ತೆ ಥಿಯರಿ ಆಫ್ ರೆಸಲ್ಯೂಷನ್ ಅನ್ನ ಡಿಫೈನ್ ಮಾಡೋದು, ಸಿಂಟ್ಯಾಕ್ಸ್ ಅಂಡ್ ಸೆಮೆಂಟಿಕ್ಸ್ ಆಫ್ ದಿ ಪ್ರಪೋಸಿಷನಲ್ ಲಾಜಿಕ್. ಸೊ ಇಷ್ಟು ಮಾಡ್ಯೂಲ್ 3 ಅಲ್ಲಿ. ಸೊ ಮೇಜರ್ ಪ್ರಾಬ್ಲಮ್ಗಳು ಬರೋದು ಮಾಡ್ಯೂಲ್ 3 ಅಲ್ಲೇ. ವೆರಿ ಇಂಪಾರ್ಟೆಂಟ್. ನಾನು ಯಾವ್ಯಾವ್ದು ಹೇಳಿದ್ದೀನಿ ಅವುಗಳನ್ನ ಪ್ರಾಬ್ಲಮ್ ಕಲಿಬೇಕಾಗತ್ತೆ.
ನೆಕ್ಸ್ಟ್ ಮಾಡ್ಯೂಲ್ 4 ಅಂತ ಬಂದಾಗ ಸಿಂಟ್ಯಾಕ್ಸ್ ಅಂಡ್ ಸಿಮೆಂಟಿಕ್ಸ್ ಆಫ್ ಫಸ್ಟ್ ಆರ್ಡರ್ ಲಾಜಿಕ್, ಡಿಫೈನ್ ಅಸರ್ಷನ್ ಅಂಡ್ ಕ್ವೈರೀಸ್, ಕಿನ್ಶಿಪ್ ಡೊಮೈನ್, ನೆಕ್ಸ್ಟ್ ಯೂನಿಫಿಕೇಶನ್ ಅಂಡ್ ಲಿಫ್ಟಿಂಗ್, ಬೇಸಿಕ್ ಪ್ರೊಬ್ಯಾಬಿಲಿಟಿ ನೊಟೇಷನ್ಗಳು ಏನೇನು ಬರ್ತವೆ ಅಂತ, ಬೇಸಿಕ್ ರೂಲ್ಗಳು ಯಾವ್ಯಾವ ಯೂಸ್ ಮಾಡ್ತೀವಿ, ಬೇಸ್ ಥಿಯರಮ್ ಇರ್ಬೋದು, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಸೊ ಅವುಗಳನ್ನು ನೀವು ಕಲಿತಾ ಹೋಗಬೇಕು. ಸಬ್ಸಂಪ್ಷನ್ ಲ್ಯಾಟಿಸ್, ಯೂನಿಫಿಕೇಶನ್ ವರ್ಸಸ್ ಸಬ್ಸಂಪ್ಷನ್ ಡಿಫರೆನ್ಸ್ ಅನ್ನ ಕಲಿಬೇಕು. ನಾಲೆಡ್ಜ್ ರೆಪ್ರೆಸೆಂಟ್ ಯೂಸಿಂಗ್ FOL ಅಂತ ಅಂದ್ರೆ ಏನು, ಫಸ್ಟ್ ಆರ್ಡರ್ ಲಾಜಿಕ್ ಇನ್ ವೂಂಪಸ್ ವರ್ಡ್. ಸೊ ಅದಕ್ಕೋಸ್ಕರನೇ ನಾನು ಹೇಳಿದೆ ಮಾಡ್ಯೂಲ್ 3 ಅಲ್ಲ ಮಾಡ್ಯೂಲ್ 4 ಅಲ್ಲೂ ಕೂಡ ಬರುತ್ತೆ ವೂಂಪಸ್ ವರ್ಡ್ ಎನ್ವಿರಾನ್ಮೆಂಟ್. ಫಸ್ಟ್ ಹಂಗಂದ್ರೆ ಏನು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಸೊ ಅದೊಂಥರ ಪ್ರಾಬ್ಲಮ್ ರೀತಿ ಇರುತ್ತೆ, ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡ್ಯೂಲ್ 5 ಅಂತ ಬಂದಾಗ ಬೇಸಿಕ್ ಪ್ರೊಬ್ಯಾಬಿಲಿಟಿ ನೊಟೇಷನ್ಗಳು ಏನೇನಿದಾವೆ, ಫಾರ್ ಎಕ್ಸಾಂಪಲ್ ಈವೆಂಟ್ ಇರ್ಬೋದು, ಯೂನಿಯನ್ನು ಮತ್ತೆ ಇಂಟರ್ಸೆಕ್ಷನ್, ಸೊ ಈ ರೀತಿ ನೊಟೇಷನ್ಸ್ ಅನ್ನ ಕಲಿಬೇಕು. ಬೇಸ್ ರೂಲ್ ಅಂಡ್ ಇಟ್ಸ್ ಯೂಸಸ್, ಸೊ ಬೇಸ್ ಥಿಯರಮ್ ರೂಲ್ಗಳು ಮತ್ತೆ ಅದರ ಯೂಸಸ್. ನಾಲೆಡ್ಜ್ ಅಕ್ವಿಸಿಷನ್ ಅಂತ ಅಂದ್ರೆ ಏನು, ನಾಲೆಡ್ಜ್ ಅನ್ನ ನಾವು ಯಾವ ರೀತಿ ಅಕ್ವೈರ್ ಅಥವಾ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ, ಸೊ ಅದರ ಮೀನ್ಸ್ಗಳೇನು, ಅದರ ಅಡ್ವಾಂಟೇಜಸ್ಗಳು, ಡಿಸ್ಅಡ್ವಾಂಟೇಜಸ್ಗಳು ಮತ್ತೆ ಸೋರ್ಸಸ್ಗಳು, ಎಲ್ಲಿಂದ ನಾವು ನಾಲೆಡ್ಜ್ ಅನ್ನ ಅಕ್ವೈರ್ ಮಾಡ್ಬೋದು ಎಲ್ಲ ಕಲಿಬೇಕು. ಇಂಡಿಪೆಂಡೆನ್ಸ್ ಇನ್ ಕ್ವಾಂಟಿಫೈಯಿಂಗ್ ದ ಅನ್ಸರ್ಟೈನಿಟಿ, ರೋಲ್ ಆಫ್ ಪ್ರೊಬ್ಯಾಬಿಲಿಟಿ ಇನ್ ಸಾಲ್ವಿಂಗ್ ದ ವೂಂಪಸ್ ವರ್ಡ್ ಪ್ರಾಬ್ಲಮ್. ನೋಡಿ ಮತ್ತೆ ಮಾಡ್ಯೂಲ್ 5 ಅಲ್ಲೂ ಕೂಡ ವೂಂಪಸ್ ವರ್ಡ್ ಬಂತು, ವೆರಿ ಇಂಪಾರ್ಟೆಂಟ್ ವೂಂಪಸ್ ವರ್ಡ್. ಮಾರ್ಜಿನಲೈಸೇಷನ್ ಅಂಡ್ ನಾರ್ಮಲೈಸೇಷನ್, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಕ್ಸಿಯಮ್ಸ್ ಅನ್ನ ಕಲಿಬೇಕು. ನೆಕ್ಸ್ಟ್ ಫೇಲ್ಯೂರ್ ಆಫ್ ದಿ ಫಸ್ಟ್ ಆರ್ಡರ್ ಲಾಜಿಕ್. ಸೊ ಇಷ್ಟರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಬಂದ್ರೆ ವೂಂಪಸ್ ವರ್ಡ್ ಎನ್ವಿರಾನ್ಮೆಂಟ್ ಫಸ್ಟ್ ಪ್ರಿಫರೆನ್ಸ್. ನೆಕ್ಸ್ಟ್ ಕೊಡಬೇಕಾಗಿರುವಂತದ್ದು ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಪ್ರಾಬ್ಲಮ್ ಬರ್ಬೋದು. 8 ಪಜಲ್ದು ವಿತ್ ಇಯರಿಸ್ಟಿಕ್ ವಿತೌಟ್ ಇಯರಿಸ್ಟಿಕ್ ಅಂತ 2 ಪ್ರಾಬ್ಲಮ್ಗಳು ಬರ್ತವೆ, ಅವುಗಳನ್ನ ಕಲಿಬೇಕು. A ಸ್ಟಾರ್ ಅಲ್ಗಾರಿದಮ್ದು ಪ್ರಾಬ್ಲಮ್ ಅನ್ನ ಕಲಿಬೇಕು. ಸೊ ವೂಂಪಸ್ ವರ್ಡ್ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಬರುವಂತದ್ದು ಇಲ್ಲಿ ಬೆಸ್ಟ್ ಫಸ್ಟ್ ಸರ್ಚ್ ಮತ್ತೆ ಡೆಪ್ತ್ ಫಸ್ಟ್ ಸರ್ಚ್ ಎರಡರದ್ದು ಕೂಡ ಪ್ರಾಬ್ಲಮ್ ಅನ್ನ ನೀವು ಪಕ್ಕಾ ಕಲೀಲೇಬೇಕು. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಎಲ್ಲ ನೋಡಿದ್ರೆ ನಿಮಗೆ ಕೇಳಿದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿ ಪೀಸ್ ಅನ್ನ ಯಾವ ರೀತಿ ಬರೆಯೋದು, ಪರ್ಫಾರ್ಮೆನ್ಸ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್ಸ್ ಅಂಡ್ ಸಪರೇಟರ್ಸ್ ಅನ್ನ ಯಾವ ರೀತಿ ಬರೆಯೋದು ಪ್ರತಿಯೊಂದು ಕಂಡೀಷನ್ಗೂ ಕೂಡ ಅಂತ ಕಲಿಬೇಕಾಗುತ್ತೆ. ಇಷ್ಟು ಟಾಪಿಕ್ಗಳನ್ನ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತ್ರೆ 90 to 95% ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೊಂತಾ ಹೋಗ್ತೀರಾ, ಸರಿನಾ? ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರತಿ ಒಂದು ಮಾಡ್ಯೂಲ್ದು ಕೂಡ ಪ್ಲೇ ಲಿಸ್ಟ್, ಅದರ 1 ಶಾರ್ಟ್ ವಿಡಿಯೋ ವಿತ್ ದಿ PDF ಎಲ್ಲದನ್ನು ಕೂಡ ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ, ಅವೆಲ್ಲವೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.